ಅರ್ಜುನ್, ಅರ್ಜುನ್, ಕಾವ್ಯ, ಸರಿ ಹೇಳಿ. ಕಾಡು ಬಂತು. ಆಕಾಶ್ ನೋಡು. ಆಕಾಶ್, ನಿಮ್ಗೆ ಇಷ್ಟವಾದ ಕಾಡು ಪ್ರಾರಂಭ ಆಗಿದೆ, ಹೇಳೋ. ಏಯ್, ಏನೆಲ್ರು ಹಾಗೆ ಕೂತಿದ್ದೀರಾ? ಇಳಿರಿ, ಕಮಾನ್, ಗೆಟ್ ಡೌನ್, ಇಳಿರಿ. ಎಸ್, ಸರಿ, ತಿಂತೀನಣ್ಣ. ಅರ್ಜುನ್ ನೋಡು, ಅದು ಜಾಗ ಚೆನ್ನಾಗಿದೆ, ಇದನ್ನು ಹಾಸೋದು. ತಗೋ, ಬಂದಪ್ಪ, ಎಲ್ಲರೂ ತಗೊಳ್ಳಿ. ಟೇಕ್ ಇಟ್ ಆಕಾಶ್. ಬಂದು ಹಾಕ್ರೆ. ಕೊಳ್ಳಿ. ಏನ್ ಹಾಗೆ ಕೂತ್ಕೊಂತ ಇದ್ದೀರಾ? ಶೂ ತೆಗಿರಿ. ಬಿಡಪ್ಪ ಬ್ಯಾಗು. ಅಂಕಲ್, ಏನ್ ತಿಂಡಿ ಎಲ್ಲ ತಣ್ಣಗಾಗ್ಬಿಟ್ಟಿದೆ? ಬೆಳಗ್ಗೆ ಮಾಡಿದ್ದು ಬಿಸಿ ಬಿಸಿ ಆಗಿರತ್ತಾ? ಏನೂ ಆಗಲ್ಲ, ತಿನ್ನು. ಅಂಕಲ್, ಸುತ್ತಮುತ್ತ ಯಾರು ಜನಗಳೇ ಕಾಣ್ತಾ ಇಲ್ಲ. ಜನ ಓಡಾಡಕ್ಕೆ ಇದೇನು ಸಿಟಿ ಅಂದ್ಕೊಂಡಿದ್ದೇನೋ? ಇದು ಕಾಡು. ತಿನ್ನು. ಲೇಟ್ ಆಗ್ತಿದೆ, ಬನ್ನಿ ಬೇಗ ಹೋಗೋಣ. ಕಮ, ಎಲ್ಲ ಹತ್ಕೊಳ್ಳಿ. ಕಾಸಿರೋರು ಪರದೇಶಕ್ಕೆ ಹೋಗಿ ಖರ್ಚು ಮಾಡೋದು ಬಿಟ್ಟು ಇಲ್ಲಿಗೆ ಬರ್ತಾವ್ರಂತೆ. ಕಾಡಲ್ಲಿ ಏನೈತೆ ಅಂತ ನನಗೇನೋ ತಿಳಿಬೋದಪ್ಪ. ಅದೇನು ಪ್ರಪಂಚನೋ ಏನೋ. ಕಾಸಿರೋನ್ಗೆ ಕಳೆಯೋ ಚಿಂತೆ, ಕಾಸಿಲ್ದೇನೋನ್ಗೆ ಕಾಳಿನ ಚಿಂತೆ. ಎಲ್ಲಿಗ್ಲ ಹೋಯ್ತಾ ಇದ್ಯಾ? ಎಲ್ಲಿಗೆ ಹೋಯ್ತಾ ಇದೆಯಾ ಅದನ್ನ ತಗೊಂಡು ಅಂತ? ನಿನ್ ಒಳ್ಳೆ ಚಂದ. ಇದೆಲ್ಲ ಹೋಗೋಣ, ಅಕ್ಕಿ ತಗೋಗ ಆಯ್ತಾವನೆ. ಬಡ 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 ಅದನ್ನ ತಗೊಂಡೋಗಿ ಕೊಟ್ಟಿಗೆ ಹಾಕು. ಯಜಮಾನ್ರು ಬತ್ತವ್ರ ಕಣ್ಲಾ, ಅಲ್ಲಿ ಹಾಕ್ಬಿಟ್ರೆ ಕೊಳಕ್ ಆಯ್ತದೆ ಅಂತ ಬೇಜಾರು ಮಾಡ್ಕೊಂಬಿಟ್ಟವ್ರು. ಓಹೋ, ದಣಿಗಳು ಬರ್ತಾರ? ಹ್ಞೂ ಕಣ್ಲಾ, ದಣಿಗಳು ಬತ್ತಾವ್ರೆ, ಜೊತೆಗೆ ಒಯ್ಕ್ಳು ಕರ್ಕೊಂಬತ್ತವ್ರೆ ಕಾಡ್ ನೋಡಕ್ಕೆ. ಅದೇನು ಹಂಗೆ ನಿಂತ್ಕೊಂಬಿಟ್ಟೆ? ಹೋಗ್ ಹಾಕು.
ಏನಾಯ್ತು ಅಂಕಲ್? ನೋಡಲ್ಲಿ. ಯಾರ ಅಂಕಲ್ ಅವನು? ಅಂಕಲ್ಗೇನಲ್ಲ? ನೋಡೋಣ ಬಾ. ಯಾರ್ರೀ ಅದು? ಹಲೋ, ಯಾರೀ ನೀವು? ಅಂಕಲ್ ಮೋಸ್ಟ್ಲಿ ಸತ್ತೋಗಿರ್ಬೋದು. ಇಲ್ಲ ಕಣೋ, ಉಸಿರಾಡ್ತಾ ಇದ್ದಾನೆ. ಆದ್ರೆ ಹಿಂಗ್ಯಾಕೆ ಮಲಗಿದಾನೆ? ನೋಡ್ತೀನಿ. ಹಲೋ, ಹಲೋ, ಏನಿದು? ಮನೆ ಹತ್ರ ಆರಾಮಾಗಿ ಮಲ್ಕೊಂಡಿದ್ದೀರಾ? ಇದು ಹಾಸಿಗೆ ಅಲ್ಲ, ರೋಡು. ಪಕ್ಕಕ್ಕೆ ಹೋಗಿ. ಹೋಗಲ್ಲ ಹೋಗಲ್ಲ ಹೋಗಲ್ಲ. ಏನ್ ಹಿಂಗ್ ಹಲಕಿರಿತಾ ಇದ್ದೀರಾ? ಹೋಗ್ಲಿ ಪಕ್ಕಕ್ಕೆ. ನೋಡು, ಒಳ್ಳೆ ಮಾತು ಹೇಳ್ತಾ ಇದೀನಿ, ಪಕ್ಕಕ್ಕೆ ಹೋಗು. ಹೋಗಲ್ಲ ಹೋಗಲ್ಲ ಹೋಗಲ್ಲ. ಕಾಸ? ಏನ್ ಕಾಸು? ಹೋಗು ಪಕ್ಕಕ್ಕೆ. ನೋಡು, ಹಾಕ್ತೀನಿ. ಏನಿದು? ಏನ್ ಕಾಸು? ಏನ್ ಕಾಸು? ದುಡ್ಡ? ಸರಿ ಇರು. ಸಾವಾಸ ಆಯ್ತು. ತಗೋ, ₹1. ಎಂತ ವಿಚಿತ್ರಪ್ಪ, ನಾನಂತೂ ಇದನ್ನೆಲ್ಲ ನೋಡೇ ಇರಲಿಲ್ಲ. ಅದಕ್ಕೆ ಹೇಳಿದ್ದು ಕಾಡಕ್ಕೆ ಬರಬಾರ್ದು ಅಂತ. ಸುಮ್ಮನೆ ಇರೋ. ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಇದನ್ನೆಲ್ಲ ನೋಡೋಕ್ಕಾಗ್ತೈತಾ? ಆಮೇಲೆ ಅವ್ರು ಹೇಳಿದ್ರಲ್ಲ, ಕಾಡ್ ದೇವತೆಗೆ ಮೇಕೆನ ಬಲಿ ಕೊಡ್ತೀವಿ ಅಂತ, ಅದ್ರ ಬಗ್ಗೆ ಗೊತ್ತಾಗ್ತೈತಾ? ಅಂಕಲ್, ಮೇಕೆನ ಹೇಗೆ ಬಲಿ ಕೊಡ್ತಾರೆ? ಹೇಗ್ ಬಲಿ ಕೊಡ್ತಾರೆ ಅಂದ್ರೆ? ಹೇಗೆ ಅಂದ್ರೆ, ಕಾಡ್ ದೇವತೆ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು, ಕಾಡ್ ದೇವತೆ ಮುಂದೆ ಮೇಕೆನ ನಿಲ್ಸಿ ಮಚ್ಚ ತಗೊಂಡು ಕಡಿತಾರೆ. ಯಾಕೊಂದ್ ಬದಲ್ಲ ಹೇಳ್ತೀಯ? ಮೊದ್ಲೇ ಅವ್ನ್ ಭಯ ಪಡ್ಕೊಂತಾನೆ. ಅವ್ನು ಕೇಳಿದಕ್ಕೆ ನಾನು ಹೇಳ್ದೆ. ಅಂಕಲ್, ಮನುಷ್ಯನ ಹೇಗೆ ಬಲಿ ಕೊಡ್ತಾರ? ಆಕಾಶ್, ನೀನ್ ಹೀಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ನಿನ್ನ ಸೀದಾ ಕರ್ಕೊಂಡು ಹೋಗಿ ಕಾಡ್ ಜಾಗಗಳ ಮಧ್ಯೆ ಬಿಟ್ಬಿಡ್ತೀನಿ. ಆಗ್ಲಾದ್ರೂ ನಿನ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತ. ಆಗ ಕೋದಿ ತರ ಮರ ಹಾಕ್ಬೋದು, ಕಾಡಲ್ಲೆಲ್ಲ ಓಡಾಡ್ಬೋದು. ಕಾಡ್ ಜಂಗಲ್ ತರ ನಿಮ್ ಮೈ ಮೇಲೆ ಬಟ್ಟೆ ಇರಲ್ಲ. ಆಗ ಹಿಂದೊಂದು ಮುಂದೊಂದು ಎಲ್ಲ ಇಟ್ಕೊಂಡು ಓಡಾಡ್ಬೋದು. ಹೇಗೆ? ನೋಡಿ ಅಂಕಲ್, ಅರ್ಜುನ್, ಆಕಾಶ್ ಜೊತೆ ನೀನು ಹೊಟ್ಟೋಗು. ಯಾಕೆ? ಯಾಕೆಂದ್ರೆ ಕಾಡಲ್ಲಿ ಆನೆ ಮರಿಗಳು ಅರ್ಜುನ್ ಅರ್ಜುನ್ ಅಂತ ಕೂಗ್ತಾ ಇರ್ತವೆ, ಅದಕ್ಕೆ. ನಾನು ನೋಡ್ತಾ ಇದ್ದೀನಿ, ಯಾವಾಗ ನೋಡಿದ್ರು ನನ್ನ ಆನೆ ಮರಿ ಅಂತ ಕೂಗ್ತಾ ಇದ್ಯಾ. ನಿಮ್ ಮುಂದಾಯ್ತಾ ನಿಂಗೆ ಮಾರಿ ಹಬ್ಬ? ಓಕೆ ಓಕೆ ಓಕೆ, ಸಾಕು. ನೋಡಿ, ಇನ್ನೂ 50 ಕಿಲೋಮೀಟರ್ ಹೋಗ್ಬೇಕು, ಲೇಟ್ ಆಗ್ತದೆ. ಹತ್ತಿ ಹೋಗೋಣ ಬೇಗ. ಕಾಡ್ ದೇವತೆ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು, ಕಾಡ್ ದೇವತೆ ಮುಂದೆ ಮೇಕೆನ ನಿಲ್ಸಿ ಮಚ್ಚ ತಗೊಂಡು ಕಡಿತಾರೆ. ಆಕಾಶ್, ಕನ್ಸ್ ಕಾಣ್ತಿದ್ಯಾನೋ? ಏನ್ ಕನ್ಸ್ಕೊಂಡ್ಯೋ? ಇನ್ನೇನ್ ಕನ್ಸ್ಕೊಂಡಿರ್ತಾನೆ? ಓಹೋ ಅಂತ ಅರ್ಚದ್ ನೋಡಿದ್ರೆ ಕಾಡ್ ಜಂಗಲ್ ಕೈ ಸಿಕ್ಕಾಕೊಂಡ್ರೆ ಕನ್ಸ್ಕೊಂಡಿರ್ತಾನೆ. ಹೌದೇನೋ? ಕತ್ತಿಗೆ ಹೂವಿನ ಹಾಕಿದ್ರಾ? ಓಹೋ, ಫುಲ್ ತಲೆ ಕಡಿಯೋರ್ಗು ಕನ್ಸ್ಕೊಂಡಿರ್ತಾನೆ ಅಂಕಲ್. ಆಕಾಶ್, ನೋಡು, ಅದೆಲ್ಲ ಕನ್ಸು. ಸುಮ್ಮನೆ ಹೆದರ್ಕೋಬೇಡ. ಹೋಗೋಣ ಬನ್ನಿ.
ಚೆನ್ನಾಗಿದ್ದೀರಾ? ಆ, ಪ್ರವಾಸ ಚೆನ್ನಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು, ಆರಾಮಾಗಿ ಬಂದ್ವಿ. ಏನಿದು ಎಲ್ರು ಹೀಗೆ ನಿಂತಿದ್ದೀರಾ? ನಿಮ್ ಲಗೇಜ್ ಇಳ್ಸ್ಕೊಂಡ್ಬಿಟ್ರೆ ಆಯ್ತಾ? ಬೇರೆ ತರ ಇಳ್ಸೋದು ಬೇಡವಾ? ನಾನೇ ತಗೋತೀನಿ ಬುಡಿ ಬುದ್ಧಿ. ಇಲ್ಲ ಇಲ್ಲ, ನಾವೇ ತಗೊಳ್ತೀವಿ, ನೀವ್ಯಾಕೆ ತೊಂದ್ರೆ ತಗೊಂತೀರಾ ಬಿಡಿ. ಅಂದ್ರೆ ಏನು ಬಂತು ಮಗ, ಕೂಲಿ ಮಾಡಕ್ಕೆ ಹುಟ್ಟಿರೋದು ನಾವು. ಬಾರವರ ಕತ್ತೆಗೆ ಕಡ್ಡಿ ತೂಕ ಅಂದಂಗಾಯ್ತು ನೀನು ಹೇಳೋದು. ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಿ, ಕೊಡಿ ನಾನು ಓದ್ಕೊಂಡೈತಿ. ನಾವ್ ಸುಸ್ತಾಗಿದೀವ, ಹೆಂಗ್ ಗಟ್ಟಿಯಾಗಿದೀವಿ ನೋಡಿ. ಸರಿ ಸರಿ ಆಯ್ತು ಕಂದ್ರಪ್ಪ, ನಿಮ್ಮ ಹೊರ ನೀವೇ ಓದ್ಕೊಂಡೋಗಿ. ಯಾಳಾದವು ಇವತ್ನಲ್ಲಿ ಎಲ್ಲೋಯ್ತವ ಗೊತ್ತಿಲ್ವಲ್ಲ. ಸೂರಪ್ಪ, ಯಾರು ಹುಡುಕ್ತಾ ಇದ್ದೀರಾ? ಬುದ್ಧಿ, ಆ ನಿಂಗಿ ಸೌದೆ ತಗೋಬತ್ತೀನಿ ಅಂತ ಓದೋಳು ಇನ್ನೂ ಬಂದಿಲ್ಲ. ಇನ್ನು ನೋಡಿ ಮತ್ತೆ ಏನು ಬರ್ಲಿ ಬಿಡಿ. ಹಂಗಲ್ಲ ಬುದ್ಧಿ, ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ, ಸರ್ಬತ್ ಗಿರ್ಬತ್ ಮಾಡ್ಕೊಡ್ಲಿ ಬುಡಿ ನೀವು. ನಿಂಗೆ ಓ ನಿಂಗೆ 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 ಲಗೇಜ್ ಎಲ್ಲ ತಗೊಂಡ್ರ? ಅಲ್ಲಿ ಏನೋ ಇದೆ, ಬೇಗ ತಗೊಳ್ಳಿ. ಬರ. ಬೇಗ ಬಾ, ದಣಿಗಳು ಬಂದ್ಬಿಟ್ಟವ್ರೆ. ಏನಾರ ತಣ್ಣಗೆ ಮಾಡ್ಕೊಡ್ಬಾರ್ದ ನೀನು? ಬಂದಿರ್ಲ ಬೇಗ. ಬುದ್ಧಿ ನಿಂಗಿ ಬಂದ್ಲ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಏನ್ ನಿಂಗೆ ಚೆನ್ನಾಗಿದ್ಯಾ? ಮಗಳನ್ನ ಕರ್ಕೊಂಡು ಸೌದೆ ಕಡೆಯಕ್ಕೆ ಹೋಗಿದ್ಯಾ? ಹೌದು ಬುದ್ಧಿ. ಹೋದ್ಸಲ ಬಂದಾಗ ನಿನ್ ಮಗಳು ಇಷ್ಟ ಇದ್ಲು, ಈಗ ನೋಡು ಈ ಛತ್ರ ಆಗ್ಬಿಟ್ಟಿದ್ದಾಳೆ. ಬುದ್ಧಿಯರ ಎಣ್ಣೆ ಇಕ್ಲೆ ಹಂಗೆ ಅಡಿಕೆ ಮರ ಬೆಳೆದಂಗ್ ಬೆಳೆದು ಬಿಡ್ತಾರೆ. ಏ ನಿಂಗೆ ಏನ್ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಲ್ಲ, ದಣ್ಯರು ಸುಸ್ತಾಗೋರ ಪ್ರಯಾಣ ಮಾಡ್ಬಿಟ್ಟು ತಣ್ಣಿಗೆ ಏನಾರ ಮಾಡ್ಕೊಂಡು ನಡಿ ನಡಿ ಹೋಗ. ಬನ್ನಿ ಬುದ್ಧಿ. ಏನ್ ನೀವೆಲ್ಲ ಮಾತು ಕೇಳ್ಕೊಂಡು ಹಾಗೆ ನಿಂತ್ಬಿಟ್ಟಿದ್ದೀರಾ? ಡೈನಿಂಗ್ ಟೇಬಲ್ ಪಕ್ಕದಲ್ಲಿ ರೂಮ್ ಇದೆಯಲ್ಲ, ಅಲ್ಲಿ ಸೆಟ್ಲ್ ಆಗಿ ಬನ್ನಿ. ಏ ಏನಿಲ್ಲ, ಹಿಂಗ್ ಕೂತ್ಬಿಟ್ರಿ, ಬನ್ನಿ ರೂಮ್ ಗೋಣ. ಆಮೇಲೆ ಹೋದ್ರೆ ಆಯ್ತು ಬಿಡೋ. ಅಬ್ಬಾ, ಅಂಕಲ್ ಅಂತೂ ಬೇರೆ ರೂಮ್ಗೆ ಹೋದ್ರು. ಅಂಕಲ್ ಬೇರೆ ರೂಮ್ಗೆ ಯಾಕೆ ಹೋದ್ರು ನಿಮ್ಗೆ ಗೊತ್ತಾ? ನನ್ಗೆ ಗೊತ್ತು, ಏನು? ಯಾಕಂದ್ರೆ ನಾವೆಲ್ಲ ಫ್ರೀ ಆಗಿರ್ಲಿ ಅಂತ. ಅಲ್ಲ, ಮತ್ತಿನ್ನೇನೆ, ನಾವೆಲ್ಲ ಜೊತೆಲಿದ್ರೆ ಆಂಟಿ ಜೊತೆ ಬ್ಲೇಡ್ ಹಾಕಕ್ಕಾಗಲ್ವಲ್ಲ, ಅದಕ್ಕೆ. ಕರೆಕ್ಟಾಗಿ ಹೇಳಿದೆ ಕಾವ್ಯ, ಅಂಕಲ್ ಅಂತೂ ಪ್ಲಾನು. ಏ ಶೀಲಾ, ನೀನೇನೆ ಏನು ಮಾತಾಡದೆ ಹೀಗೆ ಕೂತಿದ್ಯಾ? ಏನೇ ಮಾಡಲಿ, ಜರ್ನಿ ಮಾಡಿ ತುಂಬ ತಲೆನೋವ್ತಿದೆ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಏ ಬಿಡೆ, ಅವಳಿಗೆ ತಲೆ ನೋವ್ತಾ ಇದೆಯಂತೆ. ಸುಮ್ಮನೆ ನೀನು ಯಾಕೆ ಅವಳಿಗೆ ತೊಂದರೆ ಕೊಡ್ತೀಯಾ? ಶೀಲಾ, ನೀನು ಮಲ್ಕೊಳೆ. ಪರವಾಗಿಲ್ಲ ಬಿಡೆ, ಮುಖ ತೊಳ್ಕೊಂಡು ಒಂದು 5 ನಿಮಿಷ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಆಗುತ್ತೆ. ನಾನು ಮುಖ ತೊಳ್ಕೊಂಬರ್ತೀನಿ. ಶೀಲಾ, ನಿನ್ ಮುಖ ತೊಳ್ಕೊಂಡು ರೂಮಿಗೆ ಬಾ, ನಾನು ನಿನ್ ಬ್ಯಾಗನ್ನ ಅಲ್ಲೇ ತರ್ತೀನಿ. ಏಯ್, ಇವನ ಹೀಗೆ ಕೂತಿದ್ದಾನೆ. ಆಕಾಶ್, ನಿದ್ದೆ ಮಾಡ್ತಿದ್ಯೇನೋ? ನಿದ್ದೆ ಎಲ್ಲೇ ಬರುತ್ತೆ. ಮತ್ತೆ ಇನ್ಯಾಕೆ ಹಾಕೂತಿದ್ಯಾ? ಜರ್ನಿ ಮಾಡಿ ಕಣ್ಣೆಲ್ಲ ಉರಿತದೆ, ಅದಕ್ಕೆ ಕಣ. ಓಹೋಹೋ, ಏನ್ ದೊಡ್ಡ ಕಣ್ ಬಿಟ್ಕೊಂಡು ನೀನೇ ಡ್ರೈವಿಂಗ್ ಮಾಡ್ಕೊಂಡು ಬಂದಾಗ ಹೇಳ್ತಿಯಲ್ಲ, ದಾರಿ ಉದ್ದಕ್ಕೂ ಮಲ್ಕೊಂಡು ಕನ್ಸ್ ಕಾಣ್ತಾನೇ ಬಂದಿದ್ಯಾ? ಆಕಾಶ್, ಕನ್ಸಿನಲ್ಲಿ ಕಾಡಿನ ಜನಗಳ ಜೊತೆ ನಾವು ಸೇರ್ಕೊಂಡಿದ್ವಿ ಅಂತ ಹೇಳಿದ್ಯಲ್ಲ, ಅವ್ರ ಜೊತೆ ಸೇರ್ಕೊಂಡು ನಾವ್ ಏನ್ ಮಾಡ್ತಾ ಇದ್ವು? ಯಾವ ಕಾಡಿನ ಜನಗಳು? ಅದೇ ಕಣೆ, ದಾರಿಯಲ್ಲಿ ಬರ್ತಾ ಕಾಡಿನ ಜನಗಳ ಕೈಲಿ ಸಿಕ್ಕೊಂಡ್ವಿ ಅಂತ ಓಹೋ ಅಂತ ಅರ್ಸ್ತಾ ಇದ್ನಲ್ಲ, ಅದು. ಓ ಅದಾ? ಏ ಆಕಾಶ್, ಈಗ್ಲಾದ್ರೂ ಹೇಳು, ಏನ್ ಕನ್ಸ್ಕೊಂಡೆ ಅಂತ? ಏ ಹೇಳೋ, ಸಖತ್ ಥ್ರಿಲ್ ಆಗಿರುತ್ತೆ. ನಿಮ್ಗೆ ಥ್ರಿಲ್ಲು, ನನಗೆ ಪ್ರಾಣ ಸಂಕಟ. ಆಕಾಶ್, ನೀನ್ ಕನ್ಸ್ ಕಾಣೋದನ್ನೆಲ್ಲ ನಂಗೆ ಹೇಳೋ. ಯಾಕೆ? ನೀನ್ ಕನ್ಸ್ ಕಾಣೋದನ್ನೆಲ್ಲ ಬರ್ದಿಟ್ರೆ ಆರಾಮಾಗಿ ಒಂದು ಕತೆ ಆಗುತ್ತೆ. ಹೇಳೋ. ಹೇಳೋ, ಪ್ಲೀಸ್ ಹೇಳೋ. ಹಾ ಹೇಳ್ತೀನಿ. ಹಾಡೆಲ್ಲ ಕತ್ಲೆ, ಆಮೇಲೆ ರಾಜ ಮುಂದೆ ನಿಲ್ಸಿ ಏ ಹುಡುಗ, ನಾವ್ ಹೇಳ್ದಂಗ್ ಮಾಡಿದ್ರೆ ಬಿಟ್ಬಿಡ್ತೀವಿ, ಇಲ್ದೇ ಇದ್ರೆ ನಮ್ ತಾಯಿ ಬಲಿ ಕೊಡ್ತೀವಿ. ಅವರು ಮಾಡು. ಅಂದ್ರೆ ನಾನು ಮುಂದೆ ಏ ಯಾಕೆಲ್ಲ ಸೈಲೆಂಟ್ ಆಗ್ಬಿಟ್ರಿ? ಸರಿ, ಈ ಕೂಗ್ತಲ್ಲ ಆ ಪ್ರಾಣಿ ಯಾವ್ದಳಿ ನೋಡೋಣ. ನರಿ ಇರ್ಬೋದಾ? ಅಲ್ಲ. ಹುಲಿ ಇರ್ಬೋದನು? ಹುಲಿ ಯಾಕೆ ಕೂಗತ್ತಾ? ಬಿಟ್ರೆ ಡೈನೋಸರ್ ಅನ್ಬಿಡ್ತ್ಯಾ? ಅದು ಹುಲಿನೂ ಅಲ್ಲ, ನರಿನೂ ಅಲ್ಲ, ಅದು ನವಿಲು. ಕರೆಕ್ಟ್, ನವಿಲೇ ಇರ್ಬೋದು. ಆದ್ರೆ
ಇಲ್ಲೇ ಎಲ್ಲ ಮನೆ ಪಕ್ಕ ಇರ್ಬೋದು. ಬರೀ ನೋಡೋಣ. ಈ ಕಡೆಗೆ ಸೌಂಡ್ ಬಂದಿತ್ತು.